ಸಾಂಗು, ಮಧ್ಯಾಹ್ನ ಸಾಂಗು, ಇದ್ದ ಸಾಂಗು, ರಾತ್ರಿ ಆದ್ರೆ ಸಾಂಗು, ಮೊಬೈಲ್ ಅಲ್ಲಿ ಇವಾಗ ಏನು 60 ವರ್ಷ ಆಗೋದು ಚಿಕ್ಕವರಾಗಿದ್ದಾಗ ಜಗಳ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಹೂ ನೋಸ್ ಮೀ ಬೆಟರ್ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಥರ ವ್ಲಾಗ್ ನಾನು ಯಾವತ್ತೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಮ್ಮಪ್ಪ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಿದ್ದಾರೆ, ಅದು ಫುಲ್ ಪ್ರಾಪರ್ ಆಗಿ. ಆ್ಯಂಡ್ ಇವರು ನಮ್ಮ ಮಮ್ಮಿ ಆ್ಯಂಡ್ ಇವ್ರು ನಮ್ಮ ಡ್ಯಾಡಿ. ಸೊ ಇವರಿಗೆ ನಾನು ಕ್ವೆಶನ್ಸ್ ಕೇಳ್ತೀನಿ ನನ್ನ ಬಗ್ಗೆ, ಯಾರಿಗೆ ಜಾಸ್ತಿ ನನ್ನ ಬಗ್ಗೆ ಗೊತ್ತಿದೆ ಅಂತ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನು ಕ್ವೆಶನ್ ಕೇಳ್ತೀನಿ, ಇಬ್ರು ಕೈ ಎತ್ತಬೇಕು. ಯಾರು ಫಸ್ಟ್ ಕೈ ಎತ್ತುತ್ತಾರೋ ಅವ್ರಿಗೆ ನಾನು ಕ್ವೆಶನ್ ಆನ್ಸರ್ ಹೇಳಕ್ಕೆ ಚಾನ್ಸ್ ಕೊಡ್ತೀನಿ. ಓಕೆನಾ? ಗೊತ್ತಾ ನನ್ನ ಬಗ್ಗೆ ಜಾಸ್ತಿ ನಿಮಗೆ? ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತು. ನಿಂಗೆವ ಏನೋ ಅಲ್ಪ ಸ್ವಲ್ಪ ಗೊತ್ತು. ಓಕೆ, ಸೊ ನಾನು ಕ್ವೆಶನ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವ್ರಿಗೆ ಗೊತ್ತಾಗಬಾರ್ದು. ಸೊ ಕೇಳಿ ಹಿಂಗೆ ಆನ್ಸರ್ ನಾನು ಹೇಳ್ತೀನಿ. ಹೇಳಿ ತಪ್ಪು ಹಂಗೆ ಹಿಂಗೆ ಏನ್ಬಿಟ್ರೆ ಏನ್ ಮಾಡೋದು? ಓಕೆ, ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಫಸ್ಟ್ ಕ್ವೆಶನ್ ಏನಂದ್ರೆ ಸ್ಟಾರ್ಟ್ ಮಾಡ್ಲಾ? ಪಕ್ಕಾ? ಓಕೆನಾ? ರೆಡಿನಾ? ಓಕೆ, ಸೊ ದ ಫಸ್ಟ್ ಕ್ವೆಶನ್ ಬಂದು ನನ್ನ ಡೇಟ್ ಆಫ್ ಬರ್ತ್. ಕೈ ಎತ್ರಿ. ಹಂಗಲ್ಲ, ನೀನ್ ಕೈ ಎತ್ತಬೇಕು. ನಾನು ಎತ್ತಿಲ್ಲಲ್ಲ, ತೋರಿಸಬಾರ್ದು. ನನಗೆ ಗೊತ್ತಿಲ್ಲ, ನಾನು ಕೈ ಎತ್ತಿಲ್ಲ. ಕೈ ಎತ್ತಬೇಕು, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಒಂದ್ ಪಕ್ಷ ಕೈ ಎತ್ತು. ಅಮ್ಮ ಹೇಳ್ತಾರೆ. ಹೇಳ್ಬಿಟ್ರ ಆಮೇಲೆ ಸರಿ, ಪರವಾಗಿಲ್ಲ, ಹೇಳು. ಗೊತ್ತಿಲ್ಲ ಅಂದ್ರೆ ಎರಡು ಕೈ ಇಲ್ಲ. ಸರಿ, ಅಮ್ಮ ನಿಂಗೆ ಗೊತ್ತಾ? ಗೊತ್ತು. ಹೇಳು ಮತ್ತೆ. 16/11/2006. ಓಕೆ, ಕರೆಕ್ಟ್. ದ ನೆಕ್ಸ್ಟ್ ಕ್ವೆಶನ್ ಇಸ್ ನನ್ನ ಶೂ ಸೈಜ್. ಕೈ ಎತ್ರಿ. ಇವಾಗ ನೀನ್ ಎತ್ತಲ್ಲ? ನಂಗೆ ಗೊತ್ತಿಲ್ಲಲ್ಲ. ಎಷ್ಟು? 7. ತಪ್ಪು, 8. ಓಕೆ, ನೆಕ್ಸ್ಟ್ ಕ್ವೆಶನ್. ಅಪ್ಪನ್ ಮುಗಿದ್ಮೇಲೆ ನನಗೆ ಒಂದು ಚಾನ್ಸ್ ಕೊಡ್ಬೇಕು ತಾನೇ ನೀನು? ಸರಿ, ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಇಸ್ ಮೈ ನನ್ನ ಇಷ್ಟವಾದ ಫುಡ್. ಡಿಪ್ರೆಷನ್. ವಾಟ್ ಇಸ್ ಮೈ ಫೇವ್ರೆಟ್ ಫುಡ್? ಏನು? ನೀನು ಬರೀ ಚಿಕನ್ ಫ್ರೈಯೇ ಜಾಸ್ತಿ ತಿನ್ನೋದು. ಕರೆಕ್ಟ್, ಚಿಕನ್ ಫ್ರೈ. ನಿನಗೆ ನಿನ್ನ ಪ್ರಕಾರ? ವೆಜ್ ಅಲ್ಲಿ ಹೇಳೋದಾದ್ರೆ ಪಲಾವು. ನಾನ್ ವೆಜ್ ಅಲ್ಲಾದ್ರೆ ಅದು ಮಾಮೂಲಿ ಚಿಕನ್ ಫ್ರೈ ಇಲ್ಲ ಚಿಕನ್ ಬಿರಿಯಾನಿ. ಚಿಕನ್ ಅಲ್ಲ, ಮಟನ್ ಬಿರಿಯಾನಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಹೂ ಇಸ್ ಮೈ ಬೆಸ್ಟ್ ಫ್ರೆಂಡ್? ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಯಾರು? ನಂಗೆ ಗೊತ್ತು. ಇಬ್ರಿಗೂ ಗೊತ್ತಿಲ್ಲ. ಎತ್ತರೆ ಕೈ ಮತ್ತೆ. ಹೇಳ್ತಾನೆ ಇರು. ನನಗೆ ಗೊತ್ತಿಲ್ಲ. ಡಿಪ್ರೆಷನ್. ಅವ್ರ ಬೆಸ್ಟ್ ಫ್ರೆಂಡ್ ಗೊತ್ತಿಲ್ಲ ರೀ, ಯಶಸ್ವಿನಿ. ಕರೆಕ್ಟ್. ನೆಕ್ಸ್ಟ್, ನನ್ನ ಡ್ರೀಮ್ ಪ್ಲೇಸ್ ಅಂದ್ರೆ ನಾನು ಇಲ್ಲಿಗೆ ಹೋಗ್ಬೇಕು, ನನ್ನ ಡ್ರೀಮ್ ಪ್ಲೇಸ್ ಅಲ್ಲಿ ಯಾವುದು ಅಂತ? ನೀನ್ ಡ್ರೀಮ್ ಪ್ಲೇಸ್ ಜಾಸ್ತಿ ನೀನು ಹೋಗೋದೇ ತಿರುಪ್ತಿ. ಡ್ರೀಮ್ ಪ್ಲೇಸ್ ಅವಳಿಂದ ಕನ್ಸ್ ಕಾಣ್ತಾಳಲ್ಲ ಹೋಗ್ಬೇಕು ಅಂತ. ಅದು ನಿನ್ಗೆ ಗೊತ್ತಿಲ್ಲ. ನನಗೆ ಗೊತ್ತು. ನೀನ್ ಯಾವತ್ತೂ ನಾನು ಅದನ್ನ ಕೇಳಿಲ್ಲ. ಯಾವತ್ತೂ ನಿನ್ನ ಮಾತ್ರ ಹೇಳ್ಕೊಂಡೇ ಇಲ್ಲ. ನೀನ್ ಹೇಳು. ಆದ್ರೆ ಫ್ಲೈಟ್ ಅಲ್ಲಿ ಹೋಗಿ ಯಾವ್ದೋ ಪ್ಲೇಸ್ ಹೋಗ್ಬೇಕು ಅನ್ನೋದು ಮಾತ್ರ ಇದೆ. ಅಯೋಧ್ಯನಾ? ಅಲ್ಲ, ಔಟ್ ಆಫ್ ಕಂಟ್ರಿ. ಇವಾಗ ಆನ್ಸರ್ ಗೊತ್ತಿಲ್ಲ, ನೀನ್ ಹೇಳ್ಬೇಕು. ಅದ್ ನೀವ್ ತಿಳ್ಕೋಬೇಕು. ಅದೇನ್ ತಿಳ್ಕೊಳ್ಳೋದು? ಒಂದ್ಸ ಈಗ ನೀವು ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗತ್ತಪ್ಪ, ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತೆ? ಓಕೆ, ಮೈ ಡ್ರೀಮ್ ಪ್ಲೇಸ್ ಟು ಗೋ ಇಸ್ ಪ್ಯಾರಿಸ್. ಪ್ಯಾರಿಸು. ನೆಕ್ಸ್ಟ್ ಕ್ವೆಶನ್ ಬಂದು ನನ್ನ ಫೇವ್ರೆಟ್ ಹೀರೋ. ಯಶು. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್. ನಂಗೆ ಗೊತ್ತು. ಗೊತ್ತು ಅಂದ್ರೆ ಕೈ ಎತ್ತಬೇಕು. ನೀನ್ ಹೇಳ್ತೀನ ಅಂತ ನಿನಗೆ ನೀನ್ ಅವ್ರು ಹೇಳ್ತಾರೆ ಅಂತ ಕೈ, ಅವ್ರು ನೀನ್ ಹೇಳ್ತಾರೆ ಅಂತ ಕೈಗೆ. ಚಾಕ್ಲೇಟ್ ಫ್ಲೇವರ್ ಅಲ್ಲ, ರಾಂಗ್. ಸ್ಟ್ರಾಬೆರಿನಾ? ಅಲ್ಲ, ರಾಂಗ್. ಬ್ಲ್ಯಾಕ್ ಕರೆಂಟ್. ಅಯ್ಯೋ, ಮರ್ತಾಗಿತ್ತಲ್ಲ ಪಲ್ಲವಿ. ಇದು ನೆನಪು ಮಾಡ್ಬಿಡು. ನನ್ನ ಫೇವ್ರೆಟ್ ಸಾಂಗ್. ಕೈ ಎತ್ರಿ ಯಾರಾದ್ರೂ. ಯಾರು? ನಂಗೆ ಗೊತ್ತಿಲ್ಲ. ಯಾರು? ನಂಗೆ ಗೊತ್ತಿಲ್ಲ. ಕೈ ಎತ್ರಿ. ಇದ್ಲು ಯಾಕೆ ಮೋಸಪ್ಪ, ನನ್ನ ಬಗ್ಗೆ ನಿಂಗೆ ಯಾರಿಗೂ ಗೊತ್ತೇ ಇಲ್ಲ.
ಹತ್ರ ಏನು ಹೇಳ್ಕೊಂಡಿಲ್ಲಲ್ಲ. ಎಷ್ಟು ಸತಿ ಹೇಳಿದೀನಿ, ಎಷ್ಟೊಂದು ಸಾಂಗ್ ಕೇಳ್ತಿದ್ದೀನಿ. ಬೆಳಗಾದ್ರೆ ಸಾಂಗು, ಮಧ್ಯಾಹ್ನ ಸಾಂಗು, ಸಾಂಗು, ರಾತ್ರಿ ಆದ್ರೆ ಸಾಂಗು, ಮೊಬೈಲ್ ಅಲ್ಲಿ ಸಾಂಗು. ಅಷ್ಟು ಸಾಂಗ್ ಕೇಳ್ತೀನಿ. ಅದು ಕಾಮನ್ ಆಗಿ ಬರೋದು ಗೊತ್ತಿಲ್ವಾ? ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಲ್ಲ. ಗೊತ್ತಿಲ್ಲ ಹೇಳು. ನಾನೇ ಕೇಳಿ, ನೀವೇ ಕಂಟಿನ್ಯೂ ಹೇಳು. ನಾನು ಹೇಳಲ್ಲ. ಸರಿ, ನೆಕ್ಸ್ಟ್ ನನ್ನ ಫೇವ್ರೆಟ್ ಮೂವಿ. ನೀನ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅದು ನಾನು ಲಾಸ್ಟಲ್ಲಿ ಹೇಳ್ತೀನಿ. ನಿನ್ನ ಫೇವರೇಟ್ ಮೂವಿನಾ? ಗೊತ್ತಿಲ್ಲ. ಯಾವ್ದಾದ್ರು ಮೂವಿ ನೋಡ್ತೀಯಾ? ನೀನು ನೋಡೋದು ಆ ಮುಖಗಳು ಗೊತ್ತಿಲ್ಲ. ನಾನು ಹೇಳ್ಬಿಡ್ತೀನಿ, ಆ ಮುಖಗಳು ಗೊತ್ತಿಲ್ಲದೆ ಇರೋದು. ಸ್ಟೋರಿ ಕಂಟೆಂಟ್ ಚೆನ್ನಾಗಿದ್ರೆ ಯಾವ್ದಾದ್ರು ನೀನು ತಮಿಳು, ತೆಲುಗು, ಇಂಗ್ಲಿಷು, ಹಿಂದಿ, ಕನ್ನಡ ಎಲ್ಲ ನೋಡ್ತೀಯಾ? ಆದ್ರೂ ಆ ಹೀರೋಗೆ ಯಾವ್ದಂತಾನೆ ಗೊತ್ತಿಲ್ಲ. ನಾವ್ ಯಾವ್ದು ಅದ್ರಲ್ಲಿ ನೀವು ಕಂಡಿಡ್ಕೋಬೇಕು. ಇವಾಗ ಹೇಳ್ತೀನಿ ಕೇಳ್ಕೊಳ್ಳಿ. ನನ್ನ ಫೇವ್ರೆಟ್ ಸಾಂಗ್ ಬಂದು ಬಿಸಿಲು ಕುದಿರೆ. ಇಲ್ಲ, ಕುಹು ಕುಹು ಕೋಗಿಲೆ. ಓಕೆನಾ? ಅದು ಗೂಗ್ಲಿ ಮೂವಿ ಎಷ್ಟು ಸಾಂಗ್. ಆಮೇಲೆ ಫೇವ್ರೆಟ್ ಮೂವಿ ಬಂದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ನಾ ಹೇಳಿಲ್ಲ ಎಷ್ಟು ಮೂವಿನೇ ಅಂತ. ಓಕೆ, ನೆಕ್ಸ್ಟ್ ನನಗೆ ಜಾಸ್ತಿ ಭಯ ಆಗತ್ತೇನು? ದೇವ್ರ ಮೂವಿ ನೋಡಿದ್ರೆ ಭಯ ಆಗತ್ತೆ. ಅದು ಬಿಟ್ಟು ಮೇಲೆ ಐಟಲ್ ಹೋಗಿ ಕೆಳಗಡೆ ನೋಡಿದ್ರೆ ಭಯ ಆಗತ್ತೆ. ಕರೆಕ್ಟ್. ನೀ ಏನ್ ಪಾಪ ಏನೂ ಹೇಳ್ತಿಲ್ಲ, ನಿನ್ನ ಏನು ಗೊತ್ತಿಲ್ಲ ನಿಂಗೆ. ಹೋಗು. ನನಗೆ ಡಾಗ್ಸ್ ಇಷ್ಟನಾ ಕ್ಯಾಟ್ಸ್ ಇಷ್ಟನಾ? ನಿನ್ಗೆ ಜಾಸ್ತಿ ನಾಯಿನೇ ಇಷ್ಟ ಆಗೋದು. ಕ್ಯಾಟ್ ನಾನು ಮುಟ್ಟಕ್ಕೆ ಹೋಗಲ್ಲ. ನೆಕ್ಸ್ಟ್ ನನ್ನ ಫೇವ್ರೆಟ್ ಕಲರ್ ಪಿಂಕ್. ಹುಡುಗಿರಿಗೆಲ್ಲ ಪಿಂಕ್ ಇಷ್ಟ ಅಂತ, ನನಗೂ ಪಿಂಕ್ ಅಂತ. ನೀನೇ ಅಲ್ವಾ ಅವಾಗ ಹೇಳಿದ್ದನ್ನು ಪಿಂಕ್ ಡ್ರೆಸ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ, ಜ್ಞಾಪಕ ಆಯ್ತಾ? ನಿಮ್ಮಪ್ಪ ಅಷ್ಟಾದ್ರೂ ಅಬ್ಸರ್ವ್ ಮಾಡೋರ ಪಿಂಕ್ ಡ್ರೆಸ್ ವಯಸ್ಸಲ್ಲಿ? ಇವಾಗ ಏನು 60 ವರ್ಷ ಆಗೋಗ್ಬಿಟ್ಟಿದಾ? ಭ್ರಮೆ. ಆಯ್ತು. ನನಗೆ ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಇಲ್ಲ ವೈಟ್, ಬ್ಲ್ಯಾಕ್ ಅಂಡ್ ವೈಟ್. ನಮ್ಗೆ ಗೊತ್ತಿಲ್ಲಮ್ಮ. ನೀನು ಇಲ್ಲೇ ಕ್ವಶನ್ಸ್ ಬರ್ಕೊಂಡಾಗ ಆನ್ಸರ್ಸ್ ಬರ್ದಿರ್ಬೇಕು. ನಾವು ಆನ್ಸರ್ ಕರೆಕ್ಟ್ ಹೇಳೋದ್ ನೋಡಿ ನೀನ್ ಚಿಕ್ಕ ವಯಸ್ಸಾಗಿದ್ದವಾಗ ನೀನ್ ಏನ್ ಹೇಳ್ಕೊಳ್ತಾ ಇದೀಯ? ನಿಂಗೆ ಏನ್ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಏನ್ ಹೇಳ್ಕೊಳ್ತೀಯಾ? ಬುಕ್ಸ್ ಬಿಸಾಕ್ತೀಯಾ, ರೂಮ್ಗೆ ಹೋಗ್ತೀಯಾ, ಮೊಬೈಲ್ ಇಟ್ಕೊಳ್ತೀಯಾ? ಹಿಂಗೇನೋ ಮಾತಾಡ್ಸೋಕ್ ಹೋಗ್ತಾನೆ ಬಂದಿಲ್ವಾ ಎತ್ತು ಬಿಸಾಕ್ಬಿಡ್ತೀವಿ ಗೊತ್ತಾನ ಅಂತೀಯ. ನಾನೇನ್ ಮಾಡ್ಲಿ? ಯಾಕಂದ್ರೆ ದೊಡ್ಡವರಾಗಿದ್ದೀರಾ. ಆಯ್ತು, ನೆಕ್ಸ್ಟ್ ಕ್ವೆಶ್ಚನ್ ಕೇಳೋಣ. ನೋಡಿ ನಿನ್ ಬಗ್ಗೆ ಹೇಳಿದ್ರೆ ಸರಿ ಇರೋ ಬೇರೆ ಕ್ವೆಶ್ಚನ್. ನೆಕ್ಸ್ಟ್ ನೀವು ಕ್ಲೀನಾಗಿ ಹೇಳ್ತಾರೆ ನನ್ನ ಹಿಡನ್ ಟ್ಯಾಲೆಂಟ್. ಟ್ಯಾಲೆಂಟ್ ಅಂತ ಓದೋದ್ರಾಗ ಐತೆ ನಿಂಗೆ ಚೆನ್ನಾಗಿ. ಆಮೇಲೆ ಅದು ಟ್ಯಾಲೆಂಟ್ ಅಲ್ಲ, ಅದು ನಾಲೆಡ್ಜ್. ಟ್ಯಾಲೆಂಟ್ ಹೇಳು. ಹಿಡನ್ ಟ್ಯಾಲೆಂಟ್ ಅಂದ್ರೆ ರೀಲ್ಸ್ ಆಗಿ ಮಾಡೋ ಟ್ಯಾಲೆಂಟ್ ಬಿಟ್ರೆ ಇನ್ನೇನಿಲ್ಲ. ಅಯ್ಯೋ, ಇನ್ನೇನು ಇಲ್ವಾ? ಅಡ್ಗೆ ಮಾಡಲ್ವಾ? ಹಬ್ಬ ಹಬ್ಬ ಮಾಡಿದ್ನೆಲ್ಲ ಚೆನ್ನಾಗೈತೆ ಅಂತ ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಅಂತೀಯ? ಅಡ್ಗೆ ಮಾಡಲ್ವಾ? ಗಾಡಿ ಓಡ್ಸಲ್ವಾ? ಕಾರ್ ಓಡ್ಸಲ್ವಾ? ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮುಗಿತಾ? ನೀನ್ ಹೇಳು. ಅಷ್ಟೇ. ನೀ ಆರಿ ವರ್ಕ್ ಕಲ್ತಿದ್ಯಾ, ಅದನ್ನ ಮಾಡ್ತೀಯಾ? ಹಿಡನ್ ಟ್ಯಾಲೆಂಟ್, ಅದು ಕಲ್ತ್ಕೊಂಡಿರೋ ಟ್ಯಾಲೆಂಟ್. ಹಿಡನ್ ಟ್ಯಾಲೆಂಟ್ ಡ್ರಾಯಿಂಗ್ ಮಾಡ್ತೀಯಾ? ಮತ್ತೆ ನನಗೆ ಬೈಕಲ್ಲಿ ಹೋಗೋದು ಇಷ್ಟನಾ, ಕಾರಲ್ಲಿ ಹೋಗೋದು ಇಷ್ಟ? ಬೈಕು. ನೀನು ಹೇಳು ಏನಂತ? ಬೈಕಲ್ಲಿ ಹೋಗೋದು ಇಷ್ಟ. ಹೌದು, ನೀನ್ ಕಾರ್ ಕೊಟ್ರೆ ಬ್ರೇಕ್ ಹಾಕೊಂಡು ಅಲ್ಲೇ ತುಳ್ಕೊಂಡು ಅಷ್ಟೇ. ಇಷ್ಟನಾ ಓಡ್ಸಕ್ ಇಷ್ಟ ಇಲ್ಲ ಅಂತ ಕೇಳಿಲ್ಲ. ನನಗೆ ಯಾವ್ದ್ರಲ್ಲಿ ಹೋಗಕ್ ಇಷ್ಟ, ಅದು ನಿನ್ ಚಾಯ್ಸ್. ಅದನ್ನ ನಿನಗೆ ಗೊತ್ತಿರ್ಬೇಕು ಅಂತ. ಕಾರು ನನಗೆ ಇಷ್ಟನೇ ಇಲ್ಲ ಕಾರಲ್ಲಿ ಹೋಗಕ್ಕೆ, ಬರೀ ಬೈಕ್. ಆಮೇಲೆ ನನಗೆ ಹಿಲ್ ಸ್ಟೇಷನ್ ಇಷ್ಟನಾ, ಬೀಚ್ ಇಷ್ಟನಾ?
ಎರಡೂ ಇಷ್ಟ. ನೀವು ರಾತ್ರಿ ಹೊತ್ತಿಗೆಲ್ಲ ಎಚ್ಚರಿಕೆ ಮಾಡ್ಕೊಂಡು ಕೇಳ್ಬಿಟ್ಟು ಹೇಳ್ತೀನಿ ಇದು. ಅಪ್ಪ ನಿನಗೆ ಗೊತ್ತಿರಬೇಕು ಒಟ್ಟು ಮನೆಯಿಂದ ಆಚೆ ಹೋಗಿ ತಿರ್ಗಾಡೋದು ಅಂದ್ರೆ ಇಷ್ಟ, ಹಂಗಾಗಿ ಎರಡೂ ಇಷ್ಟ ನಿನಗೆ. ಅದರಲ್ಲೂ ಎರಡು ಯಾವ್ದು ಇಷ್ಟ? ಬೀಚ್ ಇಷ್ಟನಾ? ಬೀಚ್ ಅಲ್ಲ, ಹಿಲ್ ಸ್ಟೇಷನ್. ಮಳೆ ಬರೋ ಜಾಗ ನನಗೆ ಇಷ್ಟ ಇಲ್ವಾ? ನನಗೆ ಮಳೆ ಬರೋ ಜಾಗ ಇಷ್ಟ. ಕರೆಕ್ಟ್ ತಾನೆ? ಸರಿ. ನನಗೆ ನೈಟ್ ಔಟ್ ಇಷ್ಟನಾ ಬೆಳಿಗ್ಗೆ ಹೊತ್ತು ಹೋಗೋದು ಇಷ್ಟನಾ? ಒಟ್ಟು ನೀನು ಆಚೆ ತಿರ್ಗಾಡೋದು ಇಷ್ಟ ಅಷ್ಟೇ. ನೈಟ್ ಆದ್ರೇನೋ ಆಗ್ಲಾದ್ರೇನೋ ತಿರ್ಗಾಡಕ್ಕೆ ಯಾವ್ದಾದ್ರೆ ಏನು? ನನ್ನಿಂದ ನಿಮಗೆ ಫೇವ್ರೆಟ್ ಮೆಮೊರಿ ಅಂದ್ರೆ ಯಾವುದು? ನೀನು ಹುಟ್ಟಿದ್ದೆ ನಮ್ಗೆ ಫುಲ್ ಮೆಮೊರಿ. ನನ್ನ ಹಿಂದೆ ಹೇಳ್ದೆ ಅಪ್ಪ ಹೇಳಪ್ಪ. ನಮ್ಮ ಅಮ್ಮನ ಮೆಮೊರಿ, ನಮ್ಮ ತಾಯಿದು. ಅವ್ರ ತಾಯಿ ರೂಪದಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಅವ್ರಿಗೆ ಮೆಮೊರಿ ಅಂತ. ಆಮೇಲೆ ಇರೋ ಕೇಳ್ತೀನಿ. ಕ್ವೆಶನ್ಸ್ ಎಲ್ಲ ಆಗೋಗೈತೆ ಅದಕ್ಕೆ. ಇದು ಫಸ್ಟ್ ಟೈಮ್ ನಾನು ಈ ತರ ಏನಂತಾರೆ ಹೂ ನೋಸ್ ಮೀ ಬೆಟರ್ ಅಂತ ಮಾಡಿದ್ದು. ಇವ್ರು ಕ್ಲೀನಾಗಿ ಆನ್ಸರ್ ಮಾಡಿಲ್ಲ, ಇಷ್ಟು ತಿಳ್ಕೊಂಡಿಲ್ಲ ನನ್ನ ಬಗ್ಗೆ ಅಷ್ಟಾಗಿ. ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದೀರಾ ಅಂತ ಅದಷ್ಟೇ ಗೊತ್ತಿರೋದು. ಇವಾಗ ಹೆಂಗಿದೀವಿ ಅಂತ ನಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಜಗಳ ಇವರು ಮಾತೆತ್ತಿದ್ರೆ ಮೊಬೈಲ್ ರೀಲ್ಸ್ ಅಂದ್ರೆ ಅದಕ್ಕೆ ಒಂದು ಇವರೇ ಬಂದ್ ಮಾತಾಡ್ಸ್ಬೇಕು ಅಷ್ಟೇ ಗೈಸ್. ಇವ್ರು ಮಾಡೋದೆಲ್ಲ ಒಂದು ಆಯ್ತಾ, ಇವ್ರು ಮಾತ್ರ ಫೋನ್ ನೋಡ್ಕೊಂಡ್ ಕುಂತಿರ್ತಾರೆ. ಮಗಳು ಒಳ್ಳೆಳು, ಚೆನ್ನಾಗಿ ಓದ್ತಾ ಇದ್ದಾಳೆ, ಒಳ್ಳೆ ಬುದ್ಧಿ ಐತೆ, ಒಳ್ಳೆ ವಿದ್ಯೆ ಐತೆ ಆಯ್ತಾ. ತಂದೆ ತಾಯಿಗ ಒಳ್ಳೆ ಹೆಸರು ತರ್ತಾರೆ. ಅಷ್ಟೇ ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಬೇಕಿದ್ರೆ ಕಮೆಂಟ್ ಮಾಡಿ. ಪಾರ್ಟ್ 2 ಇಂದ ವ್ಲಾಗ್ ಮಾಡಿ, ಅದು ಬೇರೆ ತರ ಮಾಡೋಣ. ಇವರಿಬ್ರು ಕ್ಲೀನಾಗಿ ಮಾಡಿಲ್ಲ ಈ ಸತಿ. ಅವಾಗ ಏನಾದ್ರು ಆಬ್ಜೆಕ್ಟ್ ಕೊಟ್ಬಿಟ್ರು ಯಾರು ಫಸ್ಟ್. ಥ್ಯಾಂಕ್ ಯು ಗೈಸ್, ಟಾಟಾ ಬಾಯ್ ಬಾಯ್.